ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10ನ ತೊಗೊಳ್ತಾ ಇದ್ದೀನಿ. ಇದೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ನೀಡಲು. ಮತ್ತು 6 ಎಳೆ ದಾರನ ರೆಡಿ ಮಾಡಿ ಕೊನೆಯಲ್ಲಿ ಗಂಟು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ನೋಡಿ, ಇಲ್ಲಿ 6 ಎಳೆ ದಾರದಲ್ಲಿ ನಾನು 3 ಎಳೆ ದಾರನ ಮಾತ್ರ ತೊಗೊಳ್ತಾ ಇದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೆ ಅಲ್ವಾ, ಆ 6 ಎಳೆಯಲ್ಲಿ ಮಿಡಲಲ್ಲಿ ತೊಗೋಬೇಕು. ಮಿಡಲಲ್ಲಿ ಕ್ರೋಶನ ಹಾಕಿ ಬರೀ 3 ಎಳೆ ದಾರನ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಈಗ 6 ಎಳೆ ದಾರನೂ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು. ಸೊ ಅದು ಟೈಟಾಗಿ ಕುತ್ಕೊಳ್ಳುತ್ತೆ. ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಅದು 6 ಎಳೆ ಥ್ರೆಡಲ್ಲೂ ಮಾಡ್ಕೋಬೇಕಾಗುತ್ತೆ. ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ಲ, ಅದ್ರ ಪಕ್ಕದಲ್ಲೇ ಗ್ಯಾಪ್ ಕೊಡದೇ ಇರೋ ರೀತಿಯಲ್ಲಿ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈಗ ಡಬಲ್ ಕ್ರೋಶೆ ಮಾಡಿದ್ದೀನಲ್ಲ, ಅದ್ರ ಪಕ್ಕದಲ್ಲೇ ಬಟ್ಟೆಗೆ ಹಾಕಬೇಕು. 3 ಲೂಪ್ ಆಗುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಚೈನ್ ಹಾಕಿರೋದನ್ನು ಕನ್ಸಿಡರ್ ಮಾಡಿಕೊಂಡು 4 ಡಬಲ್ ಕ್ರೋಶೆನ ಮಾಡಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲೇ 4 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 4 ಡಬಲ್ ಕ್ರೋಶೆ ಮಾಡಿದ್ದೀನಿ, ಸೊ ಇಲ್ಲೂ ಅಷ್ಟೇ 4 ಡಬಲ್ ಕ್ರೋಶೆನೇ ಮಾಡ್ತಾಯಿದ್ದೀನಿ. ಮತ್ತು ಈಗೇನು 3 ಚೈನ್ನ ಹಾಕ್ಕೊಳ್ಳೋಣ, ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಬಟ್ಟೆಗೆ ಹಾಕಿ 3 ಲೂಪ್ ಆಗುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ, 4 ಡಬಲ್ ಕ್ರೋಶೆ ಆದಮೇಲೆ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇವಾಗ 3 ಚೈನ್ನ ಹಾಕಿ ಈಗೇನು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡಬೇಕು. ಕೊನೆಯಲ್ಲಿ ನೋಡಿ, 4 ಡಬಲ್ ಕ್ರೋಶೆ ಆದಮೇಲೆ 1 or 2 ಚೈನ್ನ ಹಾಕ್ಕೊಂಡು ದಾರಾನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ 2 ಚೈನ್ನ ಹಾಕ್ಕೊಂಡು ದಾರ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಡಿಸೈನ್ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ನೀಟ್ ಫಿನಿಶಿಂಗ್ ಇದೆ ಅಂತ ನೋಡಿ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ಫಸ್ಟು ಡಬಲ್ ಕ್ರೋಶೆ ಮಾಡಿದ್ದೀನಲ್ಲ, ಆ ಹೋಲಿಗೆ ದಾರಾನ ತಗೊಂಡು 2 ನಾಟ್ನ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ದಾರ ಟೈಟಾಗಿರಲಿಕ್ಕೆ 1 or 2 ಟ್ಯಾಗ್ ಮಾಡ್ಕೋಬೇಕು. 1 or 2 ನಾನಿಲ್ಲಿ 2 ಟೈಮ್ಸು ನಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನಾಟ್ ಅಂದರೆ ಈ ಥರ ಗಂಟು ಕಟ್ಕೋಬೇಕು. ಓಕೆನಾ? ದಾರಾನ ಈ ಥರ ಕಟ್ಟಾದಮೇಲೆ ಸೇಮ್ ಹೋಲಲ್ಲೇ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೇಮ್ ಹೋಲಿಗೆನೇ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಮಾಡಿದ್ದೀನಲ್ಲ, ಆ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 3 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡಬೇಕು. ಸೇಮ್ ಗ್ಯಾಪಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಏನಕ್ಕೆ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು ಅಂದರೆ, ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ನಾವು 4 ಡಬಲ್ ಕ್ರೋಶೆ ಮಾಡಿದ್ದೀವಿ. ಸೊ ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲೂ 4 ಡಬಲ್ ಕ್ರೋಶೆನೇ ಮಾಡಬೇಕು. ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ, 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು 3 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗಿರೋದು. 1 ಟೈಮ್ ಸೂಜಿ ಮೇಲೆ ದಾರ ತಗೊಂಡ್ರೆ ಅದನ್ನು ನಾವು ಡಬಲ್ ಕ್ರೋಶೆ ಅಂತೀವಿ. 2 ಟೈಮ್ ದಾರ ತಗೊಂಡ್ರೆ ತ್ರಿಬಲ್ ಕ್ರೋಶೆ ಅಂತೀವಿ. ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆ ಆಯಿತು. ಎಗೇನ್ 1
ಟು ಚೈನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಆ 3 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇದೇ ಪ್ರೊಸೀಜರಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಎಂಡಿಂಗಲ್ಲಿ ನಾನು ಇಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಿಂಗಲ್ಲಿ ನೋಡಿ ಬೇಸ್ ಲೈನು 4 ಡಬಲ್ ಕ್ರೋಶೆಗೆ ಎಂಡ್ ಮಾಡಿದ್ದೆ ಅಲ್ವಾ. ಸೊ ಇಲ್ಲೀಗ 2 ಚೈನ್ನ ಹಾಕ್ಕೊಳ್ತೀನಿ. 2 or 3 ಚೈನ್ನ ಹಾಕ್ಕೋಬೋದು, ಎಂಡಿಂಗ್ ಅಲ್ವಾ. ಸೊ 2 ಚೈನ್ನ ಹಾಕ್ಕೊಂಡು ಲಾಸ್ಟ್ ಡಬಲ್ ಕ್ರೋಶೆ 4ನೇ ಡಬಲ್ ಕ್ರೋಶೆ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ನೋಡಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಈ ಥರ ಟರ್ನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಎರಡನೇ ಫಸ್ಟ್ 1 ಚೈನ್, 2 ಚೈನ್, 2 ಚೈನ್, 3 ಚೈನ್, 4 ಚೈನ್, ಒಟ್ಟು ನಾನಿಲ್ಲಿ 4 ಚೈನ್ನ ಹಾಕಿದ್ದೀನಿ. 4 ಚೈನ್ನ ಹಾಕಿ ಫಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಸೆಕೆಂಡ್ ಲೇಯರಲ್ಲಿ ಡಬಲ್ ಕ್ರೋಶೆ ಆಗಿದೆ ಅಲ್ವಾ, ಅದ್ರ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಎಗೇನ್ 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಲಾಕ್ ಮಾಡಬೇಕು. ನೆಕ್ಸ್ಟು 2 ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ನೆಕ್ಸ್ಟು 4 ಚೈನ್ನ ಲಾಕ್ ಮಾಡಬೇಕು. ಈಗ ನೋಡಿ 1 2 3 4 5 6 6 ಚೈನ್ನ ಹಾಕಿದ್ದೀನಿ. 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಹಾಕಿದ್ದೀನಲ್ಲ ಅಲ್ಲಿಗೆ ಹೋಗಿ ಲಾಕ್ನ ಮಾಡಬೇಕು. ಇಲ್ಲಿ ನೋಡಿ ಚೈನಿಲಿ ಯು ಶೇಪಲ್ಲಿ ಬಂದಿದೆ ಅಲ್ಲ, ಆ ಥರ ಯು ಶೇಪಲ್ಲಿ ಬರಬೇಕು, ಸ್ಟ್ರೈಟಾಗಿ ಇರೋಂಗಿಲ್ಲ. 2 ಟೈಮ್ಸು 4 ಚೈನ್ ಹಾಕಿದ್ದೀನಿ. ನೆಕ್ಸ್ಟು ನಾನು 6 ಚೈನ್ನ ಹಾಕಿದ್ದೀನಿ. 6 ಚೈನ್ ಆದಮೇಲೆ ನೋಡಿ ಈಗ 1 2 3 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಅಗೇನ್ 1 2 3 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಮತ್ತೆ ಅಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕಾಗಿದೆ. 2 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇಲ್ಲಿ 3 ಟೈಮ್ಸು ಲಾಕ್ನ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 4 ಚೈನ್ ಹಾಕಬೇಕು, ಆಮೇಲೆ 6 ಚೈನ್ ಹಾಕಿ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟು 6 ಚೈನ್ ಆದಮೇಲೆ 3 ಟೈಮ್ಸು 4 ಚೈನ್ನ ಲಾಕ್ ಮಾಡ್ಕೋಬೇಕು. ಈಗ ನೋಡಿ 1 2 3 4 5 6 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸು 4 ಚೈನ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 3 ಟೈಮ್ಸು 6 ಚೈನ್ ಆದಮೇಲೆ 3 ಟೈಮ್ಸೇ 4 ಚೈನ್ನ ಹಾಕ್ಕೋಬೇಕು. ನೋಡಿ ಈ ಥರ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ ಡಿಸೈನು. ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ ಬಟ್ಟೆ ಪೂರ್ತಿ. ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ತೋರಿಸ್ತೀನಿ ಎಂಡಿಂಗಲ್ಲಿ. ಈಗೇನು 4 ಚೈನ್ನ ಹಾಕ್ಕೊಂಡು 2 ಚೈನ್ ಗ್ಯಾಪ್ ಒಳಗಡೆ ಎಂಡಿಂಗಲ್ಲಿ 2 ಚೈನ್ ಹಾಕಿದೆ ಅಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ಲಾಕ್ನ ಮಾಡಿಕೊಂಡು 1 or 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಈಗ ದಾರನ ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಆದಮೇಲೆ ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ ಫ್ರಂಟಲ್ಲಿ. ಇದು ಬ್ಯಾಕ್ ಸೈಡಲ್ಲಿ ಡಿಸೈನು ಈ ಥರ ಇರುತ್ತೆ. ಇದನ್ನು ಫ್ರಂಟಿಗೆ ತಗೊಂಡ್ರೆ ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ ಫ್ರಂಟಲ್ಲಿ. ನೋಡಿ ಎಲ್ಲನೂ ಅಷ್ಟೇ ಈಕ್ವಲಾಗಿ ಡಬಲ್ ಕ್ರೋಶೆ ಬಂದಿದೆ. ನೀವು ಇದೇ ಥರ ಮಾಡ್ಕೊಂಡೋಗಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಇನ್ನೊಂದು ಕಲರ್ ಥ್ರೆಡ್ನ ತಗೊಂಡು ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿದ್ದೀನಿ ನೋಡಿ, ಅಂದರೆ ಅದು ಎಂಡಿಂಗ್ ಲಾಕು, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಅಂದರೆ 2 ಟೈಮ್ಸು ಇದು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನಾವು ನಾಟ್ ಮಾಡಿದ್ದೀವಲ್ವ ಅದೇ ಥರ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಹಾಕ್ಕೊಂಡು ಕ್ರೋಶನ ದಾರನ ಎಳ್ಕೊಂಡು ಈ ಥರ 2 ಟೈಮ್ಸು ನಾಟನ್ನ ಮಾಡ್ಕೋಬೇಕು ನಾವಿಲ್ಲಿ. 2 ಟೈಮ್ಸ್ ನಾಟ್ ಆದಮೇಲೆ ಸೇಮ್ ಹೋಲಿಗೆನೆ 2 ಟೈಮ್ಸ್ ನಾಟ್ ಮಾಡ್ಕೊಂಡಿದ್ದೀನಲ್ಲ ಸೇಮ್ ಹೋಲಿಗೆನೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಸೇಮ್ ಹೋಲಿಗೆನೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಮಾಡಿದ್ದೀನಿ ಅಲ್ವಾ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. 4 ಚೈನ್ ಲಾಕ್ ಮೇಲೆ ಲಾಕ್ ಆಗಿದೆ. ನೆಕ್ಸ್ಟು 4 ಚೈನಿಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ 4 ಚೈನ್ ಲಾಕ್ ಆದಮೇಲೆ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು 4 ಚೈನಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ನೆಕ್ಸ್ಟು ಸೂಜಿ ಮೇಲೆ 2 ಟೈಮ್ಸ್ ದಾರ ತಗೊಂಡು ಅದ್ರ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು 3 ಟೈಮ್ಸ್ ಮಾಡ್ಕೋಬೇಕು. ಮತ್ತು ಈಗ ದಾರನ ಮೇಲ್ ಮಾಡ್ಕೊಳ್ಳಿ.
ಬೀಡನ್ನ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ ನಾನು ಈಗಲೇ ಬೀಡ್ ಯೂಸ್ ಮಾಡ್ತಿರೋದು. ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡಿಕೊಂಡು ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಎಗೈನ್ 2 ಚೈನ್ನ ಹಾಕ್ಕೊಳ್ಳೋಣ. 1 2 ಚೈನ್ನ ಹಾಕ್ಕೊಂಡು ಇಲ್ಲಿ ನೋಡಿ ಇವಾಗ ಏನು ಮಾಡ್ತೀನಿ ಅಂತ 2 ಚೈನ್ನ ಹಾಕಾದ್ಮೇಲೆ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಆ ಗ್ಯಾಪಿಗೆ ಹೋಗಿ ಈ 2 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ ಬಂದಾದಮೇಲೆ ಪಿಕಾಟ್ ಬರುತ್ತೆ. ಬೀಡ್ ವಿತ್ ಪಿಕಾಟ್ ಇದು ತ್ರಿಬಲ್ ಕ್ರೋಶೆ ಬೀಡ್ ಪಿಕಾಟ್ ಮಾಡ್ತಾ ಇದ್ದೀನಿ ನೋಡಿ. ಮತ್ತೆ ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ಈ 4 ಚೈನ್ ಗ್ಯಾಪಿಗೆ ಹೋಗಿ 4 ಲೂಪ್ ಆಗುತ್ತೆ ಆಯಿತಾ. 2 ಟೈಮ್ಸ್, ಎರಡರಲ್ಲೊಂದು ಒಂದ್ಸಲಿ, ಎರಡರಲ್ಲೊಂದು ಸಲ, 3 ಟೈಮ್ಸ್ ನಾವು ಎರಡರಲ್ಲೊಂದು ಮಾಡ್ಕೋಬೇಕು. ಈಗ ಬೀಡನ್ನ ಇನ್ಸೆಟ್ ಮಾಡಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 1 2 2 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಡಿಸೈನ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತು ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಳ್ಳಿ. 4 ಚೈನ್ ಗ್ಯಾಪಿಗೆ ಹೋಗಿ 4 ಲೂಪ್ ಆಗುತ್ತೆ. ಎರಡರಲ್ಲೊಂದು 3 ಟೈಮ್ಸ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ದಾರನ ಮೇಲ್ ಮಾಡಿ ಈಗ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ತಾ ಇರೋದು ನಾನು. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 2 ಟೈಮ್ಸ್ ಸಿಂಗಲ್ ಚೈನ್ನ ಹಾಕ್ಕೊಂಡು ನೋಡಿ ಅದೇ ಡಬಲ್ ಕ್ರೋಶೆ ಒಳಗಡೆ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಪಿಕೋ ಫಾರ್ಮ್ ಆಗುತ್ತೆ. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ. 4 ಚೈನ್ ಗ್ಯಾಪಿಗೆ ಹೋಗಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಸಿಂಗಲ್ ಇದು ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 2 ಚೈನ್ ಎಕ್ಸ್ಟ್ರಾ 2 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಪಿಕೋ ಫಾರ್ಮ್ ಆಗುತ್ತೆ. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. 4 ಚೈನ್ ಗ್ಯಾಪಿಗೆ ಹೋಗಿ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಇನ್ಸೆಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲೇ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ತ್ರಿಬಲ್ ಕ್ರೋಶೆನ ಮಾಡಬೇಕು. ಇಲ್ಲಿ ನಾನು 5 ಟೈಮ್ಸು ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡಿದ್ದೀನಿ. ಇದು 6ನೇ ಟೈಮು. ಇದು 6ನೇ ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾಯಿದ್ದೀನಿ ನೋಡಿ. ತ್ರಿಬಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸೆಟ್ ಮಾಡ್ಕೋಬೇಕು. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕ್ಕೊಳ್ಳಿ. ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಇದೇ ಪ್ರೊಸೀಜರಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 4 ಚೈನಿಗೆ ಹೋಗಿ ಲಾಕ್ನ ಮಾಡ್ತಾಯಿದ್ದೀನಿ. ಒಟ್ಟು ನನಗಿಲ್ಲಿ ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ 8 ಪಿಕಾಟ್ ಬೇಕಾಯಿತು ನೋಡಿ. 8 ಪಿಕಾಟ್ ಬೇಕಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ, ಗ್ರ್ಯಾಂಡ್ ಲುಕ್ಕಿಂಗು ಬರುತ್ತೆ ಇದು. ನೆಕ್ಸ್ಟು 4 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಆಗಿದೆ. ಎಗೈನ್ 4 ಚೈನ್ನ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೆ ಹೋಗಿ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 4 ಚೈನ್ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಹೋಗಿ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಈಗ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ, ಬೀಡ್ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಚೈನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, ಆ ತ್ರಿಬಲ್ ಕ್ರೋಶೆಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಈ ಥರ ನೋಡಿ. ಸೂಜಿ ಮೇಲೆ 2 ಸಲ ದಾರ ತಗೊಳ್ಳೋಣ. 4 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ, 4 ಲೂಪ್ ಆಗುತ್ತೆ. ಎರಡರಲ್ಲೊಂದು 3 ಟೈಮ್ಸ್ ಮಾಡಬೇಕು. ಆವಾಗ ತ್ರಿಬಲ್ ಕ್ರೋಶೆ ಆಗುತ್ತೆ. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ಇನ್ಸೆಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ
ಲಾಕ್ನ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲೇ ಇಲ್ಲೂ ಅಷ್ಟೇ 8 ತ್ರಿಬಲ್ ಕ್ರೋಶೆ ಪಿಕಾಟ್ಗಳು ಬೇಕಾಗುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಎಷ್ಟು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿರ್ತೀವಿ ಅಷ್ಟೇ ತ್ರಿಬಲ್ ಕ್ರೋಶೆ ಪಿಕಾಟ್ನ ಇಲ್ಲೂ ಮಾಡ್ಕೋಬೇಕು. ನೋಡಿಕೊಂಡು ನಂಬರ್ ಆಫ್ ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳಿ. ಇಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಎಷ್ಟು ತ್ರಿಬಲ್ ಕ್ರೋಶೆ 4 ಚೈನ್ ಗ್ಯಾಪಿಗೆ ಎಷ್ಟು ತ್ರಿಬಲ್ ಕ್ರೋಶೆ ಪಿಕಾಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಆ ಥರ ಮಾಡ್ಕೊಳ್ಳಿ. ಇಲ್ಲಿ ನೀವು ಬೀಡನ್ನ ಇನ್ಸರ್ಟ್ ಮಾಡ್ದೇ ತ್ರಿಬಲ್ ಕ್ರೋಶೆ ಪಿಕಾಟ್ನು ಬೇಕಾದರೆ ಮಾಡ್ಕೋಬೋದು. ಬೀಡ್ ಹಾಕಿದ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ. ಇಲ್ಲ ನನಗೆ ಬೀಡ್ ಬೇಡ, ನಾನು ಪ್ಲೇನಾಗಿ ಮಾಡ್ಕೊಳ್ತೀನಿ ಅನ್ನೋರು ಮಾಮೂಲಿ ಹಾಗೆ ಬೀಡನ್ನ ಸ್ಕಿಪ್ ಮಾಡಿ, ಇಲ್ಲಿ ಬೀಡ್ ಹಾಕಿ ಲಾಕ್ ಮಾಡ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿ 3 ಟೈಮ್ಸು ಚೈನ್, ನಾನು 2 ಟೈಮ್ಸ್ ಚೈನ್ ಹಾಕಿದ್ದೀನಲ್ಲ ಅದೇ ಥರ ತ್ರಿಬಲ್ ಕ್ರೋಶೆ ಆದಮೇಲೆ 3 ಟೈಮ್ಸ್ ಚೈನ್ನ ಹಾಕ್ಕೊಂಡು ಅದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಬೋದು. ಅದು ಬೀಡ್ ಇಲ್ಲದೇ ಪಿಕಾಟ್ ಆಗುತ್ತೆ. ಇದು ಬೀಡ್ ಇದ್ದು ಪಿಕಾಟ್ನ ಮಾಡ್ತಾಯಿದ್ದೀನಿ ನಾನು ಬೀಡ್ ಇಲ್ಲದೇ ಪಿಕಾಟ್ನ ಮಾಡಿದ್ದೀನಿ. ಅದ್ರ ಲಿಂಕನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ನೋಡಿ ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಡಿಸೈನ್ ಅಂತ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ, ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತಿದ್ದು, ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ 4 ಚೈನ್ ಏನು ಹಾಕಿದ್ದೀನಿ ನೋಡಿ ಅಲ್ಲೆಲ್ಲ ಕುಚ್ಚು ಕಟ್ಟಬೇಕು. ನಾನು ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ, 157 ದಾರಾನ ತೊಗೊಂಡಿದ್ದೀನಿ. 2 ಫೋಲ್ಡ್ ಆಯಿತು ಅಂದರೆ 300 ಆಯಿತು. ಒಂದೇ ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಗ್ರ್ಯಾಂಡ್ ಲುಕ್ಕಿಂಗ್ ಬಂದಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.